ನಮಸ್ಕಾರ ನಮ್ಮೆಲ್ಲ ರೈತ ಬಂಧುರಿಗೂ ಹಾಗೂ ನಮ್ಮೆಲ್ಲ ವೀಕ್ಷಕ ಬಂಧುರಿಗೆ ಇವತ್ತಿನ ಈ ವಿಡಿಯೋದಾಗ ಏನಪ್ಪ ಅಂತಂದ್ರೆ ಕಡ್ಲಿ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಮಾಡೀವಿ ನಾವು. ಅಂದ್ರೆ ನಮ್ಮ ಪ್ರಕಾಶನ ಹೊಲದಾಗ ಸ್ಟಾರ್ಟ್ ಮಾಡೀವಿ. ಇಲ್ಲಿ ನೋಡ್ಬೋದು ಅಂದ್ರೆ ಹಾರ್ವೆಸ್ಟಿಂಗ್ ಕೂಡ ಯಾವ ರೀತಿ ಒಳಗೆ ಆಗತೈತೆ ಅನ್ನೋದು. ಭಾಳಷ್ಟು ಜನ ಹೇಳ್ತಾರೆ ಅಂದ್ರೆ ಹಾರ್ವೆಸ್ಟಿಂಗ್ ಮಾಡೋದ್ರಿಂದ ಬುಡ್ಡಿ ಜಾಸ್ತಿ ಉದುರ್ತಾವು ಹಂಗೆ ಹಿಂಗೆ ಅನ್ನೋ ಮಾತನ್ನು ಹೇಳ್ತಾರೆ. ಆದರೆ ಇಲ್ಲೇ ನಮ್ಮ ಗಾಡಿ ಹಾರ್ವೆಸ್ಟಿಂಗ್ ಮಾಡಾಕತೈತಿ. ಹಂಗೆ ನಮ್ಮ ಪ್ರಕಾಶನವ್ರು ಕೂಡ ಅದಾರ. ನಮಸ್ಕಾರ ರೀ ಪ್ರಕಾಶ್ ಅವರೇ. ಈಗ ಇದು ಹಾರ್ವೆಸ್ಟಿಂಗ್ ಆಗತ್ತಲ್ಲ, ನಿಮ್ಗೆ ಏನು ಅನ್ಸಾಗತೈತ್ರಿ? ಲೇಬರ್ಕಿನ್ನ ಭಾಳ ಚಲೋ ಅನ್ಸೈತ್ರಿ. ಲೇಬರ್ಕಿನ್ನ ಭಾಳ ಚಲೋ ಅನ್ಸೈತ್ರಿ. ಏನು ಹಂಗೆ ವೇಸ್ಟೇಜ್ ಅದು ಏನಿಲ್ರಿ, ಅಲ್ಲೇ ನೋಡ್ರಲ್ಲ ಇಲ್ಲಿ ಹಾಕಿದ್ದೈತ್ರಿ. ವೇಸ್ಟೇಜ್ ಆಗಿಲ್ಲ ಏನಿಲ್ಲ. ಹೊಡ್ಯಾರು ಕರೆಕ್ಟ್ ನಿಧಾನ ಮಾಡಿ ಹೊಡೆದ್ರ ಅಂದ್ರೆ ಅಂದ್ರೆ ಹೊಡೆಯೋರು ಕರೆಕ್ಟ್ ಆಗಿರ್ಬೇಕ್ರಿ. ಎಲ್ಲಾರು ಹೊಡಿತೇನಂತಂದ್ರ ಇದಂಗ್ ಮಾಡ್ತಾರ್ರಿ. ಮ್ಯಾರ್ಯಾಗ ಒಂದ್ ಗಬ ಗಬ ಹೊಳಿಸಿ ಬಿಡ್ತಾರ್ರಿ. ಸ್ಪೀಡ್ ಅರ್ಜೆಂಟ್ನಾಗ ಹೊಡ್ಯಾಕತ್ರಂದ್ರಿ ಅದು ಹಂಗ ಉಗುಳ್ಕೊಂತ ಹೋಗ್ಬಿಡ್ತೈತ್ರಿ. ಅಂದ್ರೆ ನೋಡ್ಕೊಂಡ ಮ್ಯಾರ್ಯಾಗ ಎಬಿಸಿ ಸ್ಲೋ ಮಾಡಿದ್ರಂದ್ರಿ ಬಗಾಚಕತ್ರಿ. ಇಲ್ಲ ಅಂದ್ರ ಹಂಗ ಹಿಂಗ ಒತ್ತಕ್ಕೂ ಅಂತ ಬಂದ್ಬಿಡ್ತೈತ್ರಿ. ಹಂಗೂ ಹಾಕೋರದ್ರಿ. ಈಗ ನಾವ್ ಹಾಕ್ಸೋದ್ರಿಂದ ಏನಾಗೈತ್ರಿ ಅಂದ್ರ ಒಗಾತಿ ಆಗೈತ್ರಿ, ಜಳ ಆಗೈತಿ ಕ್ಲಿಯರ್. ನಾವು ನಿಮ್ಗೆ ಹಂಗ ಯಾಕಂದ್ರೆ ಈಗ ನಮ್ಮ ಪ್ರಕಾಶನವ್ರು ಹೇಳೋ ಮಾತನ್ನ ಕೇಳಿದ್ರಿ. ಯಾಕಂದ್ರೆ ಅವ್ರು ಏನ್ ಹೇಳಾಕತ್ತಾರ ಅಂತಂದ್ರೆ ಈಗ ಹೊಡೆಯೋರ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಕೆಲವೊಂದು ಟೈಮ್ನಾಗ ಏನ್ ಮಾಡ್ತಾರಂದ್ರೆ ದಬಾಸಿ ಓಡಾಡ್ಸಿದ್ರಂತಂದ್ರೆ ಮ್ಯಾರಿ ಒಳಗೆ ಉಳ್ಕೊಳ್ಳುವಂಥ ಚಾನ್ಸಸ್ ಕೂಡ ಆಗತ್ತೆ ಅನ್ನೋ ಮಾತನ್ನು ಹೇಳಾಕತ್ತಾರ. ಹೊಳ್ಳಿ ನೀವು ಇಲ್ಲೆಲ್ಲ ಕಟಿಂಗ್ ಆಗತೈತಿ ಈಗ ಲೈವ್ ಆಗಿ. ಯಾಕಂದ್ರೆ ಇದನ್ನ ಇಲ್ಲೇ ಕೆಳಗಡೆ ನೀವು ಬಿದ್ದಂತ ಇದನ್ನ ನೋಡ್ಕೋಬಹುದು ಯಾವ ರೀತಿ ಒಳಗೆ ಬಿದ್ದೈತೆ ಅನ್ನೋದು. ಈಗ ಇಲ್ಲೇನಾಗತೈತೆ ಅಂದ್ರೆ ಕೆಲವೊಂದು ಟೈಮ್ನಾಗ ಸರುಗಿರು ಇತ್ತಂತಂದ್ರೆ ಅವು ಗೊನಿ ಉಳ್ಕೊಂಡೈತ್ರಿ. ಏನ್ ಮಾಡಕ್ ಬರಂಗಿಲ್ರಿ. ಎಣ್ಣೆ ಹೊಡೆದಿದ್ದನ್ರಿ, ಎಣ್ಣೆ ಹೊಡೆದಿದ್ ಗಾಲಿ ಹೋಗಿರ್ತೈತ್ರಿ. ಇಲ್ಲಿ ಎಣ್ಣೆ ಹೊಡೆದಿದ್ ಗಾಲಿ ಏನ್ ತುಳಿದಿರ್ತೈತಲ್ಲ ಅದನ್ನ ಇಲ್ಲೇ ನೋಡ್ರಿ ತಗ್ಗಿ. ಇದು ಎಣ್ಣೆ ಹೊಡೆದಿದ್ರಿ. ಎಣ್ಣೆ ಹೊಡೆದಿದ್ ಗಾಲಿ ಏನಾಗಿದೆ, ಇದು ಎಣ್ಣೆ ಹೊಡೆದಿದ್ದ ಗಾಲಿ ಒಳಗೆ ಅಡ್ಡಾಡಿರ್ತಾವಲ್ರಿ. ಆಲ್ರೆಡಿ ಮುಂಚೆ ಬಿದ್ದಿರ್ತಾವ. ಇಲ್ಲೆಲ್ಲ ಈಗ ಆಲ್ರೆಡಿ ಇದು ಹೊಡೆದಿದ್ದೈತಿ ನೋಡ್ರಿ. ಇದನ್ನೆಲ್ಲ ನೀವು ನೋಡ್ಕೋಬಹುದು ಇದ್ರೊಳಗೆ. ಯಾಕಂದ್ರೆ ಮುಂಚೆ ಬಿದ್ದಿದ್ದು ತೆನಿ ಏನ್ರ ಗಿಡ ಪಡ ಸಣ್ಣ ಇದ್ದಾಗ ಬಿದ್ದಿದ್ದು ಮಾಡಿದ್ದು ಬುಡಕ ಸಿಕ್ಕೊಂಡ್ಬಿಟ್ಟಿರ್ತಾವ್ರಿ. ತುಳಿದಿರ್ತೈತಲ್ರಿ ನೆಲ್ಲ ಹಿಂಗ ಅಡ್ಡಲಾಗಿದ್ದು. ಹ್ಞೂನ್ರಿ. ಉಳ್ಕಾದ ಅಂತೇಳಿ ಅಂದ್ರೆ ಇಲ್ಲಿ ಒಟ್ಟು ಉಳ್ಕೊಳ್ಳೋದು ಏನ್ ಚಾನ್ಸಸ್ ಇಲ್ರಿ. ಎಲ್ಲಾರು ಒಟ್ಟು ಒಂದ್ ಬುಡ್ಡಿ ಆಟ ಉಳ್ತೈತ್ರಿ. ಹಂಗ ದಬಾಸಿ ಬೀಳೋದು ಮಾಡೋದು ಏನಿಲ್ರಿ ಇದ್ರೊಳಗೆ. ನೋಡ್ರಿ ಇಲ್ಲೊಂದ್ ಗಾಲಿ ಇಲ್ಲಿ ಐತ್ ನೋಡ್ರಿ. ಇದು ಹಾಕ್ಲಾರ ಗೊತ್ತಾಗತ್ ನೋಡ್ರಿ. ಇಲ್ಲಿ ಐತ್ ನೋಡ್ರಿ. ಎಣ್ಣೆ ಗಾಡಿ ಅಡ್ಡಾಡಿರ್ತಲ್ರಿ. ಎಣ್ಣೆ ಗಾಡಿ ಅಡ್ಡಾಡ್ದಾಗ ಅಲ್ಲಿ ಗರಿ ತುಳಿದಿರ್ತಲ್ರಿ. ಇನ್ನೊಂದು ಏನಂತಂದ್ರ ಇಲ್ಲಿ ನೋಡ್ಬೋದು ನೀವು, ಇದು ಬೆಳಿ ಏಟ್ ಐತೆ ಅಂತಂದ್ರೆ ಯಾಕ್ರಿ ಪ್ರಕಾಶನ್ ಅದು ಒಂದು 2 ಇಂಚಿಗೆ ಐತ್ರಿ. ಇದು 2 ಇಂಚ್ ಕೂಡ ಇಲ್ರಿ. ಅಂದ್ರೆ ಇಲ್ಲ ಆಲ್ರೆಡಿ ಮಣ್ಣು ಐತಿ. ಈಗ ಇಷ್ಟು ಇದ್ರ ಲೆಕ್ಕ ತೊಗೊಂಡು ಅಂತಂದ್ರೆ ಭಾಳ ಅಂದ್ರೆ 1 ಇಂಚ್ 1.5 ಇಂಚಿನ ಲೆಕ್ಕಕ್ಕೆ ಬರ್ತೈತಿ ಇದೆ. ಹೊಳ್ಳಿ ಇಂಥದ್ರಾಗ ಯಾಕಂದ್ರೆ ಇದು ಮಣ್ಣು ಗಿಣ್ಣು ಬರ್ಲಾರ್ದಂಗೆ ರಾಶಿ ಕ್ಲಿಯರಾಗಿ ಕೊಡ್ಬೇಕಾಗತ್ತೆ. ಇಲ್ಲೆಲ್ಲ ನೀವು ನೋಡ್ಕೋಬೋದು ಬೆಳೆ ಎಟ್ಟಿಟ್ಟೈತೆ ಅನ್ನೋದು. ಇಲ್ಲಿ ನೀವು ಮುಂದ್ಲಿದ್ದ ಬಂದ್ರಂದ್ರೆ ಬೆಳೆ ಇರೋದ ಟೋಟಲ್ ಒಂದು ಗೇನಿನ ಮೇಲೆ ಐತ್ರಿ. ಒಂದು 4 ಇಂಚ್ ಐತಿ. ಆದರೆ ಕಟಾವು ಮಾತ್ರ ನೀವು ನೋಡ್ಬೋದು ಅಂದ್ರೆ 1.5-2 ಇಂಚ್ ಒಳಗೆ ಕಟಾವಾಗತೈತಿ. ಮತ್ತು ಪ್ರಕಾಶ್ ಏನಾರ ಹೇಳೋದೈತೇನ್ರಿ? ಏನಿಲ್ರಿ, ನಮಗೆ ಮಾತ್ರ ಇದು ಈಗ ಆಳಿನ ಸಮಸ್ಯೆ ಭಾಳ ಆಗೈತ್ರಿ. ಹ್ಞೂ ರೀ. ಕಿತ್ತು ಕೊಟ್ಟಾರ ಏನು ಅವರು ನಾವು ದುಂಡಗೆ ಹಾಕಂಗಲ್ಲ ಅಂತಾರ. 10-12 ಸಾವಿರ ರೂಪಾಯಿ ಬರೀ ಕಿತ್ತು ದುಂಡಗೆ ಹಾಕಕ್ಕೆ ಕೊಟ್ಟರು ಒಂದು ಕೂರಿಗೆ ಹೊಲಕ್ಕೆ 20 ಸಾವಿರ ರೂಪಾಯಿ ಬರ್ತೈತ್ರಿ ಖರ್ಚು. ಈಗ ಅವರು ಮಿಷನ್ಗೆ ಹಾಕಾರ 200 ರೂಪಾಯಿ ಒಂದು ಚಲ ಕೇಳ್ತಾರೆ. ಅವರು ಆಳು ಬಂತು, ಮಿಷನ್ ಬಂತು. ಈಗ ಕೀಳಾಕ 10 ಸಾವಿರ ಕೊಟ್ಟರು ಅವರು ಸರಿಯಾಗಿ ಮಾಡೋದಿಲ್ಲ. ಡೀಸೆಲ್ ನಾವ ಗಾಡಿ ಬಿಡ್ಬೇಕು ಅಂದ್ರೆ ಕೂರಿಗೆ. ಹ್ಞೂ ರೀ. 10-12 ಸಾವಿರ ರೂಪಾಯಿ ಬರ್ತೈತಿ. ಅಂದ್ರೆ ಟೋಟಲ್ ಈಗ ಆಳಿಂದ ಮತ್ತೆ ಹೊಳ್ಳಿ ಮಷೀನಿಂದ ಅಂದ್ರೆ ಖರ್ಚು ಎಷ್ಟು ಬರ್ತೈತ್ರಿ? ಒಂದು 21-22 ಸಾವಿರ ರೂಪಾಯಿ ಬರ್ತೈತಿ. 21-22 ಸಾವಿರ ರೂಪಾಯಿ ಒಂದು ಕೂರಿಗೆ ಹೊಲಕ್ಕೆ ರೀ. ಒಂದು ಕೂರಿಗೆ ಹೊಲಕ್ಕೆ ರೀ. ಈಗ ಇದು ಹಾರ್ವೆಸ್ಟರ್ ಮಾಡೋದ್ರಿಂದ ನಿಮ್ಗೆ ಅದು ಭಾಳ ಅನುಕೂಲ ಆಗಿಬಿಡ್ತೈತಿ. ಈಗ ಏನಪ್ಪ ಅಂತಂದ್ರೆ ನಮ್ಮ ಪ್ರಕಾಶನರು ಹೇಳಾಕತ್ತಾರ. ಯಾಕಂದ್ರೆ ಅವರು ಮಾದರಿಯ ಕೃಷಿ ಒಳಗೆ ಪದ್ಧತಿ ಒಳಗೆ ಮಾಡಾಕತ್ತಾರೆ. ಯಾಕಂದ್ರೆ ನಾವು ವರ್ಷ ಕೂಡ ನೋಡ್ತೀವಿ ಅವರು ಬೆಳೆಗಳನ್ನು ಯಾವ ರೀತಿ ಒಳಗೆ ಬೆಳೀತಾರೆ ಏನು ಅನ್ನೋದು ಕೂಡ ನಮ್ಮ ಅಣ್ಣಿಗಿರಿ ಭಾಗದ ಜನಕ್ಕೆಲ್ಲ ಗೊತ್ತೈತಿ. ಯಾಕಂದ್ರೆ ಪ್ರಕಾಶನರು ಹೊಲ ಅಂತಂದ್ರೆ ಅಷ್ಟು ನೀಟಾಗಿರ್ತಾವೆ. ಹೊಳ್ಳಿ ಅಷ್ಟು ವ್ಯವಸಾಯದ ಮೇಲೆ ಅಷ್ಟು ಒತ್ತು ಕೊಟ್ಟು ವ್ಯವಸಾಯ ಕೂಡ ಮಾಡ್ತಾರೆ. ಅವ್ರ ಹೊಲ ಕೂಡ ನೋಡ್ರಿ ಯಾವ ರೀತಿ ಒಳಗದಾವಂತಂದು ನೀವು ಒಂದು ಸರಿ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ. ಸ್ವಲ್ಪ ಜೂಮ್ ಮಾಡಿ ತೋರಿಸು ಎಲ್ಲ ಈ ಕಡೆಗೆ ಯಾವ ರೀತಿ ಒಳಗೈತೆ ಅನ್ನೋದು. ಹಂಗೆ ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಇಲ್ಲಿ ಕಡ್ಲಿ ಕೂಡ ರಾಶಿ ಕೂಡ ಇಲ್ಲಿ ಟ್ಯಾಕ್ಟ್ರಿಗೆ ಹಾಕ್ಯಾರ. ಆ ರಾಶಿ ಕೂಡ ತೋರಿಸ್ತೀವಿ. ಪ್ರಕಾಶನರಿಗೆ ಕಡ್ಲಿದ ಹೆಂಗೆ ಬಂದೈತ್ರಿ? ರಾಶಿ ಕ್ಲಿಯರ್ ಆಗೈತ್ರಿ, ಚಲೋ ಐತ್ರಿ. ರಾಶಿ ಕ್ಲಿಯರ್ ಐತ್ರಿ. ಏನು ಹಂಗೇನು ಇದೆ? ಇದಕ್ಕಿಂತ ಸ್ವಚ್ಛ ಬಿದ್ದೈತ್ರಿ. ಹ್ಞೂ ರೀ. ನಾವು ಇಲ್ಲಿ ಸರುನ್ಯಾಗ ಒಂದೊಂದು ಗುಡ್ಡಿ ಹಿಂದೆ ಬೀಳ್ತೈತೆ ಅನ್ನೋದಕ್ಕೆ ಗುಡ್ಡಿ ಬಿದ್ರ ಬೀಳ್ರಿ. ಹ್ಞೂ ರೀ. ಒಂದಿಟ್ಟು ನಮ್ಗೆ ಇದನ್ನ ಮಾಡ್ರಿ ಅಂತ ಹೇಳಿದ್ರಿ. ಹಂಗಾಗಿ ಗುಡ್ಡಿ ಅದ್ರೊಳಗೆ ಬಂದಿಲ್ರಿ. ಹಂಗಾಗಿ ಬ್ಯಾಡ್ರಿ. ಇಲ್ಲಿ ನೋಡ್ಕೋಬಹುದು ನೀವು. ಯಾಕಂದ್ರೆ ಇದ್ರೊಳಗೆ ಹಸಿ ಕಾಳು ಕೂಡ ಎಲ್ಲ ಬರಾಕತ್ತಾವು. ಹೊಳ್ಳಿ ಎಲ್ಲರೂ ಒಂದು ಬುಡ್ಡಿ ಬರಾಗತೈತಿ. ಹೌದನಲ್ಲ ಅನ್ನರ್ಗತ್ತೆ. ಆದ್ರೆ ಇಷ್ಟು ಕೂಡ ಇದನ್ನ ಬರಾಕತ್ತಿಲ್ಲ. ರಾಶಿ ಮಾತ್ರ ಕ್ಲಿಯರ್ ಆಗಿ ಐತಿ. ರಾಶಿದ ಏನಿದೆ ಇಲ್ಲ. ಏನಿಲ್ರಿ ನಮ್ಗೆ.
ಇಲ್ಲ ಈಗ ಲೈವ್ ಆಗಿ ಹಾರ್ವೆಸ್ಟಿಂಗ್ ಕೂಡ ಆಗಾಕತ್ತೈತಿ ನಿಮ್ಮ ಕಣ್ಣಿದ್ರಿಗೆ ನಾವು ತೋರಿಸ್ತೀವಿ ಅಂದ್ರೆ ಎಷ್ಟು ಡೌನ್ನಾಗ ಕಟಿಂಗ್ ಆಗತ್ತೈತೆ ಅನ್ನೋದು ಕೂಡ ನೀವು ನೋಡ್ಕೋಬೋದು ಇದನ್ನು. ಯಾಕಂದ್ರೆ ಇಲ್ಲೇ ನಿಮ್ಮ ಕಣ್ಣಿದ್ರಿಗಿನ ಕಟಿಂಗ್ ಆಗತೈತಿ. ಯಾಕಂದ್ರೆ ಗಿಡನೂ ಭಾಳ ಕೆಳಗದವ್ರು, ಯಾಕಂದ್ರೆ ಏನು ಮಾಡಕ್ಕೆ ಬರ್ಲಾರ್ದಂಗೆ ಐತಿ. ಯಾಕಂದ್ರೆ ಈಗ ಗಿಡಕ್ಕೆ ಹೋಗಿ ಟಚ್ ಆದಾಗ ಏನಾಗತ್ತಂತಂದ್ರೆ ಇವು ಒಂದೆರಡು ತನಿ ಹಿಂಗೆ ಬಿದ್ದಿರ್ತಾವೆ, ಇವು ಏನು ಮಾಡಕ್ಕೆ ಬರಂಗಿಲ್ಲ. ಯಾಕಂದ್ರೆ ಲೆಕ್ಕಕ್ಕೆ ತೊಗೊಳಕ್ಕೆ ಬರಂಗಿಲ್ಲ ರೀ. ಇಲ್ಲೆಲ್ಲ ನೋಡ್ಬೋದು ನೀವು ಗಿಡ ಏಟ್ ಹೈಟ್ ಅದಾವ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಹೌದಾ, ಒಂದೊಂದು ಕಡೆಗಂತೂ ಪೂರ ನೆಲಕ್ಕೆ ಹಚ್ಕೊಂಡು ಅದಾವು. ಹಂಗೆ ನಿಮಗೆ ನಮ್ಮ ಗಾಡೀಲಿ ಹಾರ್ವೆಸ್ಟಿಂಗ್ ಮಾಡ್ಬೇಕು ಅನ್ನೋದು ಏನಾದರೂ ಇತ್ತಂತಂದ್ರೆ ನಾನು ಇಲ್ಲೇ ನಿಮಗೆ ನಮ್ಮ ಗಾಡಿ ಮೇಲೆ ಇದ್ದಂಥ ನಂಬರನ್ನ ನಾನು ನಿಮಗೆ ತೋರಿಸ್ತೀನಿ. ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಇದನ್ನು ಮಾಡ್ಬೋದು ಅನ್ನೋದು ಕೂಡ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನಂಬರ್ ಕೂಡ ಇದೆ. ಇಲ್ಲಿ ಕೊಟ್ಟಿರುವಂಥ ನಂಬರ್ನ ನೀವು ಸಂಪರ್ಕ ಮಾಡಿ ಮಾಡ್ಬೋದು ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. ಹಂಗೆ ನೋಡ್ಕೊಡ್ರಿ ಯಾವ ರೀತಿ ಒಳಗೆ ಹಾರ್ವೆಸ್ಟ್ ಆಗಾಗತೈತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗತೈತಿ. ಹೌದ್ರಿ.